ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಐ ನೆಕ್ಕಲ್ಲಿ ಆಫ್ ಸ್ಲೀವ್ ಬ್ಲೌಸ್ನ ಪ್ರಿನ್ಸ್ ಕಟ್ಟಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನನ್ನ ಚಾನಲ್ನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ವಿಡಿಯೋ ಇಷ್ಟ ಆದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆವಾಗ ನಿಮಗೆ ವೀಡಿಯೋಸ್ ಬೇಗನೆ ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಬ್ಲೌಸಲ್ಲಿ ಒಂದೊಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಕಟ್ಟಿಂಗ್ ಬರ್ತಾ ಇರುತ್ತೆ. ಇದೇ ಬ್ಲೌಸಂದು ಕಟ್ಟಿಂಗ್ ನಾನು ಹಾಕಿದ್ದೀನಿ, ಆದರೆ ನಾರ್ಮಲ್ ಕಟ್ಟಿಂಗು. ಈಗ ಇದೇ ಬ್ಲೌಸ್ ಮೆಜರ್ಮೆಂಟಲ್ಲಿ ಇದು ಕೇಳಿದ್ದಾರೆ, ಐ ನೆಕ್ಕಲ್ಲಿ ಸ್ವಲ್ಪ ಡಿಸೈನ್ ಕೇಳಿದರೆ, ಬ್ಯಾಕ್ ಐ ನೆಕ್ಕಲ್ಲಿ ಡಿಸೈನ್ನ ಮಾಡುವಾಗ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕಂತ. ಮತ್ತು ನೋಡಿ, ಇದು ಸ್ಲೀವು ತುಂಬ ದೊಡ್ಡದಿದೆ, ತೋರಿಸ್ತೀನಿ. ಎಷ್ಟು ದೊಡ್ಡದಿದೆ ಅಂದರೆ, ನಾವು 4 ಫೋಲ್ಡಿಂಗ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ನಾರ್ಮಲ್ ಪೀಸ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಇಲ್ಲಿ ಸ್ಲೀವ್ ಆರ್ಮೋಲ್ ಮತ್ತು ಸೈಜು ತುಂಬ ದೊಡ್ಡದಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಎಕ್ಸ್ಟ್ರಾ ಬಟ್ಟೆನ ಲೈನಿಂಗ್ನ ತೊಗೊಂಡಿದ್ದೀನಿ. ಯಾಕಂದರೆ ಪೀಸ್ ಸಾಲ್ಟೇಜ್ ಆದಾಗ ನಾನು ಲೈನಿಂಗ್ ನೀಟಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಪೀಸ್ನಲ್ಲಿ ಇಟ್ಟೆ ಅಡ್ಜಸ್ಟ್ ಮಾಡಿ, ಇಲ್ಲಾಂದರೆ ಎರಡಕ್ಕೂ ಪ್ಯಾಚ್ ವರ್ಕ್ ಮಾಡಿದ್ರೆ ಅಷ್ಟು ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಇವಾಗ ನಾನು ಲೈನಿಂಗ್ನ ಜಾಸ್ತಿ ತೊಗೊಂಡಿರೋದ್ರಿಂದ ಇದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಲ್ಲ. ನೀವು ಬೇಕಂದರೆ ಗುಂಡ್ಪಿನ್ ಹಾಕೋಬೋದು. ಇದು ಲೈನಿಂಗು ತುಂಬ ನೀಟಾಗಿ ಸ್ಟಿಪ್ಪಾಗಿರೋದ್ರಿಂದ ನಾನು ಯಾವುದೇ ರೀತಿಯಾಗಿ ಗುಂಡ್ಪಿನ್ ಹಾಕೊಳ್ತಾ ಇಲ್ಲ. ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕು ಮತ್ತು ಫ್ರಂಟು ಚೇಂಜಸ್ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಎಕ್ಸ್ಟ್ರಾ ಲೈನ್ ಹಾಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಕಟ್ಟಿಂಗ್ ಮಾಡೋ ರೀತಿಯಲ್ಲೇ ಕಟ್ಟಿಂಗ್ ಮಾಡ್ತಾ ಇದ್ದೀನಿ, ಬಟ್ ಇಲ್ಲಿ ಚೇಂಜಸ್ ಇರೋದ್ರಿಂದ ತೋರಿಸ್ತಾ ಇದ್ದೀನಿ. ಒಂದೊಂದು ಬ್ಯಾಕ್ ಐ ನೆಕ್ಕಲ್ಲಿ ತುಂಬ ಡಿಫ್ರೆಂಟ್ ಇರುತ್ತೆ. ನೆಕ್ ಶೇಪ್ ಆಗಲಿ ಡಿಸೈನ್ಸ್ ಆಗಲಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ ಮೇಲೆ ನೆಕ್ಕು, ಶೋಲ್ಡರು, ಡೀಪು ಎಲ್ಲ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಮೊದಲಿಗೆ ನಾನು ಸ್ಲೀವ್ನ ಏನು ಚೇಂಜಸ್ ಮಾಡ್ಕೊಳ್ತಾ ಇಲ್ಲ. ಕಸ್ಟಮರ್ ಯಾವ ಸ್ಲೀವ್ ಮೆಜರ್ಮೆಂಟ್ ಕೇಳಿದ್ದಾರೆ ಅದೇ ಸ್ಲೀವ್ ಮೆಜರ್ಮೆಂಟ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತೀನಿ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾರೇ ಟೈಲರಿಂಗ್ ಕಲಿತಾ ಇದ್ರೂ ಕೂಡ, ಟೈಲರಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇರೋರು ಕೂಡ ಇದೇ ರೀತಿಯಾಗಿ ಸ್ಲೀವ್ನ ಕಟ್ಟಿಂಗ್ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಇಲ್ಲೇನಾದರೂ ಅವರು ಸ್ಟಿಚಿಂಗ್ ಓಪನ್ ಮಾಡಿದಾರಾ ಅಂತ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನಮಗೆ ಕರೆಕ್ಟಾಗಿ ಪಾಯಿಂಟಿಗೆ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಚೇಂಜಸ್ಸು ಇಲ್ಲಿ ಗೊತ್ತಾಗುತ್ತೆ. ಒಂದೊಂದು ಸರಿ ಏನಾಗುತ್ತೆ, ನಮಗೆ ನೋಡಿ 7.5 ಇದೆ, ಇಲ್ಲಿ 8 ಇದೆ. ಅಂದರೆ 1/2 ಇಂಚ್ ಅಷ್ಟೇ ಡಿಫ್ರೆನ್ಸ್ ಇದೆ. ಒಬ್ಬೊಬ್ಬರು ಸ್ಲೀವ್ ಮೆಜರ್ಮೆಂಟಲ್ಲಿ ಚೇಂಜಸ್ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಸ್ಲೀವು ಪ್ರತಿ ಮೆಜರ್ಮೆಂಟ್ ಕೂಡ ಚೇಂಜಸ್ ಬರುತ್ತೆ. ನಾನು ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತೀನಿ. ಯಾವಾಗಲೂ ಸ್ಲೀವ್ ಕಟ್ಟಿಂಗ್ ಮಾಡುವಾಗ ಈ ರೀತಿ ಮೆಥಡಲ್ಲಿ ಕಟ್ ಮಾಡಿದರೆ ನಿಮಗೆ ಈಸಿಯಾಗಿ ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಒಂದೇ ಸ್ಕೇಲಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನೋಡಿ, ನಾನು 2 ಇಂಚಸ್ಸು ಈ ರೀತಿಯಾಗಿ ಮಾರ್ಕ್ ಮಾಡಿ, ಇದು ಆಫ್ ಸ್ಲೀವ್ ಆಗಿರೋದ್ರಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಸರಿ ನಾನೇನು ಮಾಡ್ತಿದ್ದೀನಿ, ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ನೋಡಿ, ನಾವಿಲ್ಲಿ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಓಪನ್ ಮಾಡಿಕೊಂಡು ಈ ಬ್ಯಾಕ್ ಸೈಡ್ ನೋಡ್ಕೋಬೇಕು. ಬ್ಯಾಕ್ ಸೈಡ್ ನೋಡಿಕೊಂಡು ಮಾರ್ಕ್ ಮಾಡಿದ್ರೆ ನಮಗೆ ಏನಾದರೂ ನಾವು ರಾಂಗ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿಯಾಗಿ ಉಗುರಲ್ಲಿ ಈ ಥರ ಟಚ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ನೀಡಲಲ್ಲಾದ್ರೂ ಮಾರ್ಕ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಫ್ರಂಟನ್ನು ತೊಗೊಂಡು ಫ್ರಂಟ್ಗೂ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅವ್ರದ್ದು ಫ್ರಂಟ್ ಶೇಪ್ ಇಲ್ಲಿ ಬಂದಿದೆ, ಬ್ಯಾಕು ಸ್ಲೀವ್ ಈ ಥರ ಬಂದಿದೆ. ಆವಾಗ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಮೇಲೆ ತಗೊಳ್ತಾ ಇದ್ದೀನಿ. ಸ್ವಲ್ಪ ಮೇಲೆ ತಗೊಳ್ತಾ ಇದ್ದೀನಿ. ಇಲ್ಲಿ ಬಂದು ಮಾರ್ಕಿಂಗ್ ಹೀಗೆ ಬರುತ್ತೆ ಅಷ್ಟೇ, ಬೇರೆ ಏನು ಚೇಂಜಸ್ ಇರಲ್ಲ. ನೋಡ್ಕೋಬೇಕಾಗುತ್ತೆ. ಇಲ್ಲಿ ಅವ್ರದ್ದು ಸ್ಲೀವ್ ಒಬ್ಬೊಬ್ರದ್ದು ಚೇಂಜಸ್ ಇರುತ್ತೆ. ಹಾಗಾಗಿ ಬ್ಲೌಸ್ ಕಟ್ಟಿಂಗ್ ಅನ್ನೋದು ತುಂಬ ನೋಡಿಕೊಂಡು ಮಾಡುವಂಥದ್ದು. ಇಲ್ಲಿಂದ ನಾನು ಸ್ಟ್ರೇಟ್ ತೊಗೊಳ್ತೀನಿ. ಈ ರೀತಿಯಾಗಿ
ಸ್ಟ್ರೇಟ್ ತೊಗೊಳ್ತೀನಿ ಆಯಿತಾ. ತುಂಬ ಈಸಿ ಇರುತ್ತೆ ಸ್ಲೀವ್ ಕಟ್ಟಿಂಗ್ ಮಾತ್ರ. ಸ್ಲೀವಲ್ಲಿ ಏನು ಚೇಂಜಸ್ ಇರಲ್ಲ, ಆದರೆ ನಾವು ನೋಡ್ಕೊಂಡು ಕಟ್ಟಿಂಗ್ ಮಾಡಬೇಕು. ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಿರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ ನೋಡಿ ಇಟ್ಕೊಂಡು ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡ್ಬಿಡ್ತೀನಿ. ನಮಗಿದು ಒಂದು ಸೈಡ್ ಬೇಕಂದರೆ ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿರುತ್ತಲ್ಲ, ಯಾರಿಗಾರ ಕನ್ಫ್ಯೂಸ್ ಆದರೆ ಇದನ್ನು ಕಟ್ಟಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಬಿಟ್ಕೊಳ್ಳಿ, ತೊಂದರೆ ಇಲ್ಲ. ಏನಾದರೂ ನಮಗೆ ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಯೂಸ್ ಆಗುತ್ತೆ. ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನನಗೆ ಐ ನೆಕ್ಕಲ್ಲಿ ಬ್ಯಾಕ್ ಡಿಸೈನ್ ಬೇಕಾಗಿರೋದ್ರಿಂದ ನಾನಿಲ್ಲಿ ಅರ್ಧ ಇಂಚನ್ನ 40 ಬಾಲ್ಸ್ ಬರುತ್ತಲ್ಲ, ಆ 40 ಬಾಲ್ಸ್ನ ಸ್ಟಿಚ್ ಮಾಡಬೇಕು. ಆವಾಗ ನಮಗೆ ಅರ್ಧ ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಅದಕ್ಕೆ ನಾನು ಫಸ್ಟಿಗೆ, ಇಲ್ಲ ಅಂದರೆ ಮರ್ತು ಬಿಡ್ತೀವಿ ನಾವು ಮೇಯ್ನಾಗಿ, ಅದಕ್ಕೆ ಈಗ ಈ ಅರ್ಧ ಇಂಚನ್ನ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಲ್ಲ. ಇವಾಗ ಇನ್ನೊಂದು ಚೇಂಜಸ್ ಇದೆ. ಇನ್ನೊಂದು ಚೇಂಜಸ್ ಏನಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಬ್ಯಾಕು ಲೆಂತು. ನಮಗೆ ಈ ಬ್ಯಾಕು ಈ ಬ್ಲೌಸಲ್ಲಿ ಬ್ಯಾಕ್ ಡೀಪ್ ಏನು ಬೇಕಾಗಲ್ಲ ಐ ನೆಕ್ಕಿಗೆ. ಇಲ್ಲಿ ನೋಡಿ, ಈ ಬ್ಲೌಸ್ ಮೆಜರ್ಮೆಂಟ್ ಬಂದು ನನಗೆ 14 ಕಾಲಿದೆ ಲೆಂತು. 14 ಕಾಲಿದ್ರೆ ಐ ನೆಕ್ಗೆ ಸ್ವಲ್ಪ ಬ್ಯಾಕು ಉದ್ದ ಇರಬೇಕು, ಅವರೇ ಚೆನ್ನಾಗಿ ಕಾಣಿಸೋದು. 14 ಕಾಲಿಗೆ ಅರ್ಧ ಇಂಚನ್ನ ಎಕ್ಸ್ಟ್ರಾ ಮಾಡಿಕೊಂಡು 14 ಮುಕ್ಕಾಲು ತೊಗೊಳ್ತಾ ಇದ್ದೀನಿ. ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೆ ಸೇರಿಸಿ 15 ಇಂಚನ್ನ ನಾನು ತೊಗೊಳ್ತಾ ಇದ್ದೀನಿ. ಈ ಐ ನೆಕ್ ಬ್ಲೌಸ್ಗೆ ನಮಗೆ ಬೇಕಾಗುತ್ತೆ. ಕೆಲವರಿಗೆ ಹೈಟ್ ಇರ್ತಾರೆ, ಈ ಬ್ಲೌಸ್ ಮೆಜರ್ಮೆಂಟ್ ಅವರು ಹೈಟ್ ಇರೋದ್ರಿಂದ ನಾನು 14 ಮುಕ್ಕಾಲನ್ನ ತೊಗೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾವು ಮಾಡ್ಕೋಬೇಕು. ಬ್ಯಾಕು 40 ಬಾಲ್ಸ್ ಬಂದಾಗ ನಾವಿಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾನ ತೊಗೋಬೇಕು. ಈ ರೀತಿಯಾಗಿ ಇದನ್ನು ಯಾವಾಗಲೂ ಲೆಕ್ಕಕ್ಕೆ ಇಟ್ಕೋಬಾರ್ದು. ಇದು ನಮಗೆ ಮಾರ್ಜಿನ್ ಅಂತಲೇ ನೆನಪಿಟ್ಕೋಬೇಕು. ಇದು ನಮಗೆ ಕಟ್ಟಿಂಗು. ಓಕೆ, ಇಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಶೋಲ್ಡ್ರ್ ಮೆಜರ್ಮೆಂಟ್ ಬಂದು ಇವ್ರದ್ದು 16.5 ಇದೆ. ನಾನು 16.5ಯಲ್ಲಿ 8 ಕಾಲನ್ನ ತೊಗೊಳ್ತಾ ಇದ್ದೀನಿ. ಇವ್ರದ್ದು ಶೋಲ್ಡ್ರು 8 ಕಾಲು ಬೇಕಾಗಿದೆ. ನಾನಿಲ್ಲಿ 8 ಕಾಲನ್ನ ತೊಗೋತಾ ಇದ್ದೀನಿ. ಈ 8 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಶೋಲ್ಡರ್ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಶೋಲ್ಡ್ರ್ ಮೆಜರ್ಮೆಂಟ್ನ ಯಾವಾಗಲೂ ನೀಟಾಗಿ ತೊಗೋಬೇಕು. ಓಕೆ, ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಹೋದ್ರೂ ನಮಗೆ ಕರೆಕ್ಟಾಗಿ ಬರಲ್ಲ. ಈಗ ಈ ಐ ನೆಕ್ಗೆ ನಾನೇನು ಮಾಡ್ತಾಯಿದ್ದೀನಿ, 2 ಮುಕ್ಕಾಲು ಅಥವಾ 3 ಇಂಚನ್ನ ನಾವು ತೊಗೋಬೋದು. 2 ಮುಕ್ಕಾಲು ಆದರೂ ತೊಗೋಬೋದು. ಸ್ಟಿಚಿಂಗ್ ಮಾಡಿದಾಗ 3 ಇಂಚಿಗೆ ಬರುತ್ತೆ ಆಯಿತಾ. ಅಲ್ಲಿಗೆ ನಾನು ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಅಂದರೆ 2 ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 2 ಮುಕ್ಕಾಲಿಗೆ ನೆಕ್ಕನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಬ್ಯಾಕಿಗೆ ಒಂದು ಸ್ವಲ್ಪ ದೂರ ಮಾತ್ರ ಒಂದು ಲೈನ್ ಹಾಕ್ತಾಯಿದ್ದೀನಿ. ಯಾಕಂದರೆ ನಮಗೆ ಈ ಡೀಪ್ ಎಷ್ಟು ಬೇಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ 40 ಬಾಲ್ಸ್ ಡಿಸೈನ್ಸ್ ಮಾಡ್ತಾ ಇರೋದ್ರಿಂದ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ನೀವು ಶೇಪ್ನ ಕೊಡಬೇಕಾಗುತ್ತೆ. ಇದು ಸ್ವಲ್ಪ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಶೇಪ್ ಕೊಡಿ ಆಯಿತಾ. ಈ ರೀತಿಯಾಗಿ ಒಂದು ಶೇಪ್ ಕೊಟ್ಟಿದ್ದೀನಿ. ಇಲ್ಲಿ 40 ಬಾಲ್ಸ್ ಡಿಸೈನ್ಸ್ ಬರುತ್ತೆ. ಇಲ್ಲಿ ನೆಕ್ಕಿಗೆ ಯಾವುದೇ ಆದಂಥ ಡಿಸೈನ್ಸ್ ಇಲ್ಲ. ಇವಾಗ ನಾವು ವೇಸ್ಟನ್ನ ನಾನು ಈ ಬ್ಯಾಕಲ್ಲಿ ಏನಿದೆಯಲ್ಲ, ಈ ಬ್ಯಾಕನ್ನು ಎರಡೂ ಫೋಲ್ಡ್ ಮಾಡಿಕೊಂಡೆ ವೇಸ್ಟ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಫುಲ್ ವೇಸ್ಟ್ ಮೆಜರ್ಮೆಂಟ್ ನಾನು ತೊಗೊಳ್ತಾ ಇಲ್ಲ ಆಯಿತಾ. ಕೆಲವು ಬ್ಲೌಸ್ಗಳಿಗೆ ನಾನು ಕಟ್ಟಿಂಗ್ ಮಾಡೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಇಷ್ಟ ಆಯಿತು. ಇವಾಗ ಡಾಟ್ ಮಾರ್ಕಿಂಗ್ ಕೂಡ ನಾವು ಇಲ್ಲೇ ಮಾಡ್ಕೋಬೋದು. ಇಲ್ಲಿಂದ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿಕೊಂಡು, ಇದು ಏನಿರುತ್ತಲ್ಲ ನಾವು ತೊಗೊಂಡಿರ್ತೀವಲ್ಲ ಅಲ್ಲಿಂದ ಈ ಥರ ಅರ್ಧ ಬಂದು ಹೀಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು, ಈ ಕಡೆ ನೀವು ಟೇಪಲ್ಲಾದರೂ ತೊಗೋಬೋದು, ಇಲ್ಲಾಂದರೆ ಹಾಗೆ ಮಾರ್ಕಿಂಗ್ ಮಾಡ್ಕೊಂಡು ಕೂಡ ನೋಡಿ ಈ ರೀತಿಯಾಗಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ನಮಗೆ ಎಷ್ಟು ಈಸಿಯಾಗಿದೆ ನೋಡಿ. ಐನೆಕ್ಕು ಹೊಲಿಯೋದು ಕೂಡ ಈಸಿಯಾಗಿರುತ್ತೆ, ಆದರೆ ಡಿಸೈನರ್ಸ್ ಬಂದಾಗ ಕಡಿಮೆ ಆಗುತ್ತೆ. ಇವಾಗ ನಾನಿಲ್ಲಿ 8 ಕಾಲನ್ನ ತೊಗೊಂಡಿದ್ದೀನಿ.
ಬಟ್ ಸ್ಲೀವ್ ಆರ್ಮೋಲ್ನ ನಾನು ಫಸ್ಟಿಗೆ 7:15 ತಗೋತೀನಿ. ಫಸ್ಟು ನಾನು 7:15 ಮಾರ್ಕ್ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ಲೈನ್ ಹಾಕ್ಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಅದಾದಮೇಲೆ 1:15 ಅಥವಾ 1:15ಗೆ 1:15ಗೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, 1:15ಗೆ ಒಂದು ಮಾರ್ಕ್ ಮಾಡಿಕೊಂಡು ಕರು ಸ್ಕೇಲ್ ಇರುತ್ತಲ್ಲ, ಈ ಕರು ಸ್ಕೇಲ್ ತೊಗೊಂಡು ನಾನು ಒಂದು ಶೇಪ್ ಮಾರ್ಕ್ ಮಾಡ್ಕೊಳ್ತೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ನ ಮಾಡ್ಕೊಳ್ತೀನಿ. ಅಂದರೆ ಈ ಬ್ಲೌಸ್ದು ಒಂದು 10 ಬ್ಲೌಸ್ನ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನೋಡಿ, ಇಲ್ಲಿಂದ ಉಕ್ಸ್ಪಟ್ಟಿ ಕಡೆಯಿಂದ ನೋಡ್ತಾ ಇದ್ದೀನಿ. ಇದು 9:15 ಇದೆ. 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಅಥವಾ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೋದು. ಐನೆಕ್ಕಿಗೆ ಮಾತ್ರ 1/4 ಇಂಚು ಅಥವಾ ಅರ್ಧ ಇಂಚನ್ನ ಎಕ್ಸ್ಟ್ರಾ ತೊಗೊಳ್ಳಿ. ಯಾಕಂದರೆ ಐನೆಕ್ಕಿಗೆ ಯಾವಾಗಲೂ 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲೇನು ಡೀಪ್ ಇರೋಲ್ಲ, ಅದಕ್ಕೆ ನೋಡಿ ನಾವಿಲ್ಲಿ 9:45ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ ಶೇಪ್ನ. ಓಕೆ, ಸ್ವಲ್ಪ, ಜಾಸ್ತಿ ಏನಿಲ್ಲ. ಆ ಮಾರ್ಕಿಂಗಿಗೆ ಏನು ಬೇಕಾಗುತ್ತಲ್ಲ, ಆ ಮಾರ್ಕಿಂಗಿಗೆ ಸ್ವಲ್ಪ ಶೇಪ್ ಮಾಡ್ಕೊಳ್ಳೋಣ. ಶೇಪ್ ಮಾಡಿಕೊಂಡು ಇಲ್ಲಿ ಅರ್ಧ ಇಂಚು ಡೌನ್ ಮಾಡಲೇಬೇಕು. ಯಾವುದೇ ಐನೆಕ್ ಬ್ಲೌಸ್ ಹೊಲಿದ್ರೂ 1/2 ಇಂಚನ್ನ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ, ಆಯಿತಾ. ಇದಾದಮೇಲೆ ನಾವು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಆರ್ಮೋಲಲ್ಲಿ ಚೆಕ್ ಮಾಡ್ಕೋಬೋದು, ಇಲ್ಲ ಸ್ಲೀವಲ್ಲಿ ಚೆಕ್ ಮಾಡ್ಕೋಬೋದು. ಎರಡೂ ಒಂದೇ ರೀತಿಯಾಗಿ ಬರುತ್ತೆ, ತೋರಿಸ್ತೀನಿ. ನೋಡಿ, ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾಗ ನಮಗೆ ಇದು ಕರೆಕ್ಟಾಗಿ ಬರುತ್ತಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಬರ್ತಾಯಿಲ್ಲ ಅಂದರೆ ನಾವೀಗ ಏನು ಮಾಡ್ಕೋಬೇಕು, ಆರ್ಮೋಲ್ನ ಒಂದು ಸ್ವಲ್ಪ ಡೌನ್ ಮಾಡ್ಕೋಬೇಕು. ಒಂದು ಸರಿ ನೋಡಿ, ಇಲ್ಲಿಂದ ಚೆಕ್ ಮಾಡ್ಕೊಳ್ತೀನಿ ಎಷ್ಟಿದೆ ಅಂತ. ಟೇಪ್ನ ನೀಟಾಗಿ ಇಟ್ಕೊಳ್ಳಿ. ಇಲ್ಲಿ ನೋಡಿ 9:15 ಇದೆ. 9:18 ಬರಬೇಕು ನನಗೆ. 18:15 ಅಂದರೆ 9:15 ಬರಬೇಕಾಗುತ್ತೆ. ಇಲ್ಲಿಂದ ಚೆಕ್ ಮಾಡ್ಕೊಳ್ತೀನಿ ಎಷ್ಟು ಬಂದಿದೆ ಅಂತ. ನೋಡಿ, 8 ಇದೆ. 8 ಇದೆ. ಅದಕ್ಕೆ ನಾನು ಇವಾಗ ಮೇಲಿಂದ ಈಗ 8 ಇಂಚಿಗೆ ಅಥವಾ 8.25 ಇಂಚಿಗೆ ನಾವು ಈ ಆರ್ಮೋಲ್ ಡೌನಿಂಗ್ ಅನ್ನೋದನ್ನ ನಾನು ನಾರ್ಮಲಾಗಿ 8.25 ಇಲ್ಲಿ ಶೋಲ್ಡರ್ ನೆಕ್ಕನ್ನು ತೊಗೊಂಡಿದ್ದೀವಲ್ಲ, ಅದೇ ರೀತಿಯಾಗಿ ನಾನು ಡೌನ್ ಮಾಡ್ಕೊಳ್ತಾ ಇದ್ದೀನಿ. 8.25ಗೆ ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸರಿ 8.25ಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಂದ ಮತ್ತೆ ಕರು ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಕರು ಸ್ಕೇಲ್ನ ಕರೆಕ್ಟಾಗಿ ಈ ರೀತಿಯಾಗಿ ಈ ಪಾಯಿಂಟಿಗೆ ಬರೋ ಥರ ನಾವು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಈಗ 9.25 ಬರುತ್ತಾ ಅಂತ ಟೇಪ್ ತಗೊಂಡು ನೋಡ್ಕೋಬೇಕು. ಈಗ 9 ಇಂಚ್ ಬರ್ತಾಯಿದೆ ನನಗೆ. 9 ಇಂಚ್ ಬರ್ತಾಯಿದೆ. ಸ್ಲೀವ್ ಕಟ್ಟಿಂಗ್ ಮಾಡಿದ್ದೀವಲ್ಲ, ಅದನ್ನು ಸ್ವಲ್ಪ ಇಟ್ಕೊಂಡು ನೋಡ್ಕೋಬೇಕು. ಐನೆಕ್ಕಲ್ಲಿ ನಾವು ಯಾವಾಗಲೂ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿದೆ. ನಾವು ಒಂದು ಪಾಯಿಂಟ್ನ ಇಷ್ಟು ಮುಂದೆ ತಗೊಳ್ಳೋಣ. ಮುಂದೆ ತಗೊಂಡಾಗ ಆವಾಗಲೇ 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ, ಈಗ 10 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನನಗೆ ಈ ಆರ್ಮೋಲ್ಸ್ದು ಶೇಪ್ ಅನ್ನೋದು ನೀಟಾಗಿ ಬರ್ತಾಯಿದೆ. ಯಾವಾಗಲೂ ಅಷ್ಟೇ ನಾವು ಆರ್ಮೋಲ್ಸ್ನ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು. ನೋಡಿ, ಇವಾಗಿದು ಕರೆಕ್ಟಾಗಿ ನಮಗೆ ಬರ್ತಾಯಿದೆ. ಪ್ರತಿ ಬ್ಲೌಸಲ್ಲೂ ಕೂಡ ನಮಗೆ ಈ ರೀತಿಯಾಗಿ ಆರ್ಮೋಲ್ ಅನ್ನೋದನ್ನ ಚೆಕ್ ಮಾಡ್ಕೊತಾ ಹೋಗಬೇಕು. ನೋಡಿ, ಇಷ್ಟೇ. ಇಲ್ಲಿ ಎಷ್ಟು ಚೇಂಜಸ್ ಇದೆ ಅಂತ ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ನೋಡಿ ಎಷ್ಟು ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅಂತ. ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬರೋ ಥರ ನಾವು ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಬ್ಯಾಕ್ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಇದರಲ್ಲಿ ಫ್ರಂಟ್ ಕಟ್ಟಿಂಗು ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲದೆ ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಬ್ಯಾಕ್ ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ. ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು.
ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೆನ್ಪಿಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ನೀವು ಇಲ್ಲಿ ಬೇಕಂದರೆ ಎಕ್ಸ್ಟ್ರಾ ಬೇಕಾದರೂ ತೊಗೋಬೋದು. ಐ ನೆಕ್ಕಲ್ಲಿ ಏನಾದರೂ ಟೈಟ್ ಆದರೆ ಅಂತ ನಿಮ್ಗೆ ಏನಾರು ಅನಿಸಿದ್ರೆ ನೀವು ಈ ರೀತಿಯಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಕಟ್ಟಿಂಗ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಚೇಂಜಸ್ ಇರೋಲ್ಲ. ನೋಡಿ, ಈಗ ಕಟ್ಟಿಂಗ್ ಮಾಡ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡಿದಾಗ ನಮಗೆ ಹೇಗೆ ಪಾಯಿಂಟ್ ಅನ್ನೋದು ಸಿಗುತ್ತೆ ಅಂತ ನೋಡಿ, ಈ ರೀತಿಯಾಗಿ ಬರುತ್ತೆ, ಈಸಿಯಾಗಿರುತ್ತೆ. ಇಲ್ಲಿ ಬಂದು ಈಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಇದು ಓಪನ್ ಇರುತ್ತೆ. ಇದನ್ನು ಫ್ರಂಟ್ ಕಟ್ಟಿಂಗ್ ಮಾಡಾದಮೇಲೆ ಕಟ್ಟಿಂಗ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ 40 ಬಾಲ್ಸ್ನ ಅಟ್ಯಾಚ್ ಮಾಡಿಕೊಂಡು ಐ ನೆಕ್ನ ಡಿಸೈನ್ ಮಾಡ್ಬೋದು. ಇಷ್ಟು ಈಸಿಯಾಗಿ ನಾವು ಈ ಆರ್ಮೋಲ್ ಡೌನಿಂಗ್ ಅನ್ನೋದು ಮತ್ತು ಸ್ಲೀವ್ ಕಟ್ಟಿಂಗಲ್ಲಿ ಚೇಂಜಸ್ ಇದ್ದರೆ ಚೇಂಜಸ್ನ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಪ್ರತಿ ವಿಡಿಯೋದಲ್ಲಿ ಪ್ರತಿ ಪಾಯಿಂಟು ಒಂದೊಂದು ಕಸ್ಟಮರಲ್ಲಿ ಚೇಂಜಸ್ ಹೋಗುತ್ತೆ. ಸೈಜ್ ಒಂದೇ ಇರುತ್ತೆ, ಚೆಸ್ಟ್ ಒಂದೇ ಇರುತ್ತೆ, ವೇಸ್ಟ್ ಒಂದೇ ಇರುತ್ತೆ. ಆದರೆ ಆ ಸ್ಲೀವಲ್ಲಾದರೂ ಚೇಂಜ್ ಇರುತ್ತೆ, ಇಲ್ಲ ಅಪ್ಪರ್ ಚೆಸ್ಟು ಮಿಡಲ್ ಚೆಸ್ಟ್ ಈ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಒಂದೇ ಚೆಸ್ಟ್ ಮೆಜರ್ಮೆಂಟ್ ಅಂದರೆ 36ಅಲ್ಲೇ 100 ಥರ ನಾವು ಚೇಂಜಸ್ ಇರುತ್ತೆ. ಹಾಗಾಗಿ ಪ್ರತಿ ವಿಡಿಯೋ ಸೇಮ್ ಇರಲ್ಲ, ಒಂದು ಪಾಯಿಂಟ್ ಆದರೂ ಚೇಂಜ್ ಇರುತ್ತೆ. ಅದನ್ನು ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಇದು ಕೆಲವರಿಗೆ ಯೂಸ್ ಆಗುತ್ತೆ, ಮತ್ತು ನಾವು ಕೂಡ ಒಂದೊಂದು ಸರಿ ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ದಿರ ಕಟ್ಟಿಂಗ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್. ಥ್ಯಾಂಕ್ ಯು.